RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೀತಿರುವಂತ ಈ ಒಂದು ಮ್ಯಾಚ್ 46ನೇ ಮ್ಯಾಚ್. ಈ ಒಂದು ಮ್ಯಾಚ್ ನಡೆಯೋದು ಡೆಲ್ಲಿ ಗ್ರೌಂಡ್ ಅರುಣ್ ಜೇಟ್ಲಿ ಸ್ಟೇಡಿಯಂ ನಲ್ಲಿ ಈ ಒಂದು ಮ್ಯಾಚ್ ನಡೀತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಮೇನ್ ಆಗಿರೋದು ವಿರಾಟ್ ಕೊಹ್ಲಿ ವರ್ಸಸ್ KL ರಾಹುಲ್ ನಡುವೆ ನಾಳೆ ಕಾದಾಟ ನಡೆಯಲಿದೆ. ಏನಾದ್ರೂ RCB ಈ ಒಂದು ಮ್ಯಾಚ್ ಗೆದ್ರೆ, ನಾಳಿನ ಮ್ಯಾಚ್ ಏನಾದ್ರೂ RCB ಗೆದ್ರೆ ವಿರಾಟ್ ಕೊಹ್ಲಿ ಸೆಲೆಬ್ರೇಷನ್, ಈ ಒಂದು ಸೆಲೆಬ್ರೇಷನ್ ಸ್ಪೆಷಲ್ ಇರುತ್ತೆ. ಯಾಕಂದ್ರೆ ಎಲ್ಲರೂ ನೋಡಿದ್ದೀರಾ, ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, KL ರಾಹುಲ್ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಗೆದ್ದಿರುವಂತ ಸೆಲೆಬ್ರೇಷನ್ ಡಿಫ್ರೆನ್ಸ್ ಆಗಿ ಮಾಡಿದ್ರು. ಯಾವತ್ತೂ ಕೂಡ ಅವಾಗ ಮಾಡಿದ್ದಿಲ್ಲ KL ರಾಹುಲ್. ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಡೆಲ್ಲಿ ಪರವಾಗಿ ಆಡಿ ಆ ಒಂದು ಮ್ಯಾಚ್ ಗೆಲ್ಲಿಸಿ ಒಂದು ರೌಂಡ್ ಹೊಡೆದು, ಬ್ಯಾಟಿಂದ ಒಂದು ರೌಂಡ್ ಹೊಡೆದು, ಈ ಗ್ರೌಂಡ್ ನಲ್ಲಿ ನಮ್ದು ಹೋಮ್ ಗ್ರೌಂಡ್, ಇದು ನಂದೇ ಆಟ ನಡೆಯುತ್ತೆ ಅಂತ ಒಂದು ರವಾನೆ ಕಳಿಸಿದ್ರು, ಒಂದು ಮೆಸೇಜ್ ರವಾನೆ ಕಳಿಸಿದ್ರು. ಅದು ಓಕೆ ಸೆಲೆಬ್ರೇಷನ್ ಮಾಡ್ತೀರಾ, ನೀವು ಗೆದ್ದೀರಾ, ಓಕೆ ಸೆಲೆಬ್ರೇಷನ್ ಮಾಡ್ತೀರಾ. ಆದ್ರೆ ನಾಳಿನ ಗ್ರೌಂಡ್ ನಲ್ಲಿ, ದಿಲ್ಲಿಯಲ್ಲಿ ನಡೀತಾ ಇರುವಂತ ಈ ಒಂದು ಗ್ರೌಂಡ್ ನಲ್ಲಿ ವಿರಾಟ್ ಕೊಹ್ಲಿದು ಹೋಮ್ ಗ್ರೌಂಡ್. ಅವ್ರೇನಾದ್ರು ನಾಳಿನ ಮ್ಯಾಚ್ ಏನಾದ್ರು RCB ಗೆದ್ರೆ, ಆ ಒಂದು ಸೆಲೆಬ್ರೇಷನ್ ಇದೆಯಲ್ಲ, ಆ ಒಂದು ಸೆಲೆಬ್ರೇಷನ್ ಆ ಇನ್ಸ್ಟಾಗ್ರಾಮ್ ಅಲ್ಲಿ ಕಿತ್ಕೊಂಡು ಕೊಡುತ್ತೆ ಫ್ರೆಂಡ್. ಆ ರೀತಿ ಸೆಲೆಬ್ರೇಷನ್ ಆಗುತ್ತೆ ಗೆದ್ರೆ. ಸೋತ್ರೆ ಮಾತ್ರ ಹೇಳಕ್ ಆಗಲ್ಲ, ಆದ್ರೆ ಗೆಲ್ಲುವಂತ ಚಾನ್ಸಸ್ ಕೂಡ ಬಹಳ ಇದೆ. RCB ಚೆನ್ನಾಗಿರುವಂತ ಪ್ರದರ್ಶನ ಕೊಡ್ತಾ ಇದೆ, ಡಿಫೆಂಡ್ ಕೂಡ ಗೆಲ್ತಾ ಇದಾರೆ, ಚೇಸಿಂಗ್ ನಲ್ಲೂ ಕೂಡ ಗೆಲ್ತಾ ಇದಾರೆ. ಟೋಟಲ್ ಆಗಿ ನಾಳಿನ ಮ್ಯಾಚ್ ಇಲ್ಲಿ KL ರಾಹುಲ್ ವರ್ಸಸ್ ವಿರಾಟ್ ಕೊಹ್ಲಿ. ನಾಳಿನ ಮ್ಯಾಚ್ ಗೆದ್ರೆ ಡಿಫ್ರೆನ್ಸ್ ಆಗಿರುತ್ತೆ ಸೆಲೆಬ್ರೇಷನ್ ವಿರಾಟ್ ಕೊಹ್ಲಿ ಇದೆ ಫ್ರೆಂಡ್. ಟೋಟಲ್ ಆಗಿ ನಾಳಿನ ಮ್ಯಾಚ್ ಪಿಚ್ ರಿಪೋರ್ಟ್ ನೋಡೋದಾದ್ರೆ, ಈ ಒಂದು ಪಿಚ್ ನಲ್ಲಿ ಹೈಯೆಸ್ಟ್ ಸೆಕೆಂಡ್ ಬ್ಯಾಟಿಂಗ್ ಇದ್ದವರು ಗೆದ್ದವರು. ಇಲ್ಲಿ ಟಾಸ್ ಗೆದ್ದವ್ರಿಗೆ ಆಲ್ಮೋಸ್ಟ್ 50% ಮ್ಯಾಚ್ ಗೆದ್ದೋ ಹಾಗೆ. ಟೋಟಲ್ ಆಗಿ ಇಲ್ಲಿ ಏನಾದ್ರು ಚೇಸಿಂಗ್ ತಗೊಂತಂದ್ರೆ RCB ಪಕ್ಕ 100% ಗೆಲ್ಲೋದು RCBನೇ, ಟಾಸ್ ಗೆದ್ರೆ ಬಾಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಫ್ರೆಂಡ್. ಟೋಟಲ್ ಆಗಿ ನಾಳಿನ ಮ್ಯಾಚು ಬಾರಿ ಕುತೂಹಲ ಇದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಆಡಿರುವಂತ 8 ಪಂದ್ಯದಲ್ಲಿ 6 ಗೆದ್ದು 2 ಸೋತಿದ್ದಾರೆ. ಅದೇ RCB ಅವರು ಆಡಿರುವಂತ 9 ಪಂದ್ಯದಲ್ಲಿ 3 ಸೋತು 6 ಗೆದ್ದಿದ್ದಾರೆ. ಇಲ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, DC ಅವರು ಒಂದು ಸೋದ್ರು ಕೂಡ ಈಗ ವಿಕೋಲ್ ಆಗ್ತಾರೆ. DC ಅವ್ರಿಗೇನು ಕೂಡ ಚಾನ್ಸ್ ಇದೆ, RCBಗೂ ಕೂಡ DC ಗಿಂತ ಸ್ವಲ್ಪ ಕಮ್ಮಿ ಚಾನ್ಸ್ ಇದೆ ಪ್ಲೇ ಆಫ್ ಬರೋಕೆ. ಆದ್ರೂ ಕೂಡ ಡೆಲ್ಲಿ ಅವ್ರಿಗೆ ಯಾವುದೇ ಒಂದು ಟೆನ್ಷನ್ ಇಲ್ಲ ಪ್ಲೇ ಆಫ್ ಎಂಟ್ರಿ ಕೊಡೋಕೆ. ಅವ್ರಿಗೇನು ಸಾಕಷ್ಟು ಪಂದ್ಯ ಇದಾವೆ, ಇನ್ನು 6 ಪಂದ್ಯದಲ್ಲಿ ಜಸ್ಟ್ 2 ಗೆದ್ದೆ ಸಾಕು, ಆರಾಮಾಗಿ ಪ್ಲೇ ಆಫ್ ಹೋಗ್ತಾರೆ, ಅದೇನು ಟೆನ್ಷನ್ ಇಲ್ಲ. ನಾಳಿನ ಮ್ಯಾಚ್ ಏನಪ್ಪಾ ಅಂದ್ರೆ, ಇಲ್ಲಿ ಡೆಲ್ಲಿ ಅವರಿಗೆ RCB ಪಾಠ ಕಲಿಸುತ್ತಾ ಅನ್ನೋದು ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಇಲ್ಲಿ ಯಾಕಪ್ಪ ಅಂದ್ರೆ, ಸೆಲೆಬ್ರೇಷನ್ ಆಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ, ಆ ಒಂದು ಸೆಲೆಬ್ರೇಷನ್ ನ ಸೇರಿ ತೀರಿಸಿಕೊಳ್ಳುತ್ತಾ RCB ಅನ್ನೋದು ಕೂಡ ಕ್ವಶನ್ ಇದೆ. ನಾಳೆ ಗೊತ್ತಾಗುತ್ತೆ ಕ್ಲಿಯರ್ ಏನನ್ನೋದು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ರಿವ್ಯೂ ನಿಮ್ಮ ಮುಂದೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಏನ್ ಮಾಡ್ತಾ ಇದೀನಿ ಮತ್ತೆ ಇಂಥ ವಿಷಯ. ಟೇಕ್ ಕೇರ್, ಬಾಯ್.